ನಾವು ಹಿಂದಿನ ವಿಡಿಯೋದಲ್ಲಿ ಗುಣಕ ಎಂದರೇನು ಮತ್ತು ಗುಣಕಕ್ಕೆ ಸಂಬಂಧಪಟ್ಟಂಥ ಒಂದು ಫಾರ್ಮುಲಾ ಮತ್ತು ಅದನ್ನು ಹೆಂಗೆ ನಾವು ಕಂಡು ಹಿಡಿತೀವಿ ಅನ್ನೋದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಅದರ ನೆಕ್ಸ್ಟ್ ಇರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಕ್ರಿಯಾತ್ಮಕ ಅಥವಾ ಈ ಅವಧಿ ಗುಣಕ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಡಿಫ್ರೆನ್ಸ್ ಏನಿದೆ, ಹೂಡಿಕೆ ಗುಣಕ ಮತ್ತು ಅವಧಿ ಗುಣಕ ವ್ಯತ್ಯಾಸ ಏನಿದೆ ಅನ್ನೋದನ್ನು ಜಸ್ಟ್ ನಾವಿಲ್ಲಿ ನೋಡೋಣ. ಈ ಹೂಡಿಕೆ ಗುಣಕ ಏನು ಹೇಳುತ್ತೆ ಅಂತಂದ್ರೆ ಕೇನ್ಸ್ ಅವರು ಹೇಳಿರುವಂಥದ್ದು ಇದನ್ನು. ಸೊ ಅದು ಏನು ಹೇಳುತ್ತೆ ಅಂತಂದ್ರೆ ಹೊಸ ಹೂಡಿಕೆಯು ಅನುಭೋಗ, ಉಳಿತಾಯ ಮತ್ತು ಆದಾಯಗಳ ಮೇಲೆ ತಕ್ಷಣವೇ ಪ್ರಭಾವವನ್ನು ಬೀರುತ್ತದೆ ಅಂತ ಹೇಳುತ್ತೆ. ಇದು ಒಂದು ಕಲ್ಪನೆ ಕೂಡ ಇದೆ. ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದಾಗ ಅಲ್ಲಿ ನಾನು ಒಂದು ಕಲ್ಪನೆಯನ್ನು ಅಥವಾ ಒಂದು ಪಾಯಿಂಟನ್ನು ಹೈಲೈಟ್ ಮಾಡಿದ್ದೆ. ಅದು ಏನು ಅಂತಂದ್ರೆ ಆರ್ಥಿಕತೆಯಲ್ಲಿ ಈಗ 100 ಕೋಟಿ ರೂಪಾಯಿ ಹೂಡಿಕೆ ಆಗಿದೆ ಅಂತಂದರೆ ಇದು ನಂತರ ಆದಾಯವಾಗಿ ನಂತರ ಮತ್ತೆ ಮರು ಹೂಡಿಕೆಯಾಗಿ ಮತ್ತೆ ಅದು ಉಳಿತಾಯ, ಹೂಡಿಕೆ, ಹೀಗೆ ಯಾವತ್ತೂ ಕೂಡ ಒಂದು ರೀತಿಯಲ್ಲಿ ಚಕ್ರೀಯ ರೂಪದಲ್ಲಿ ತಿರುಗಬೇಕಾಗತ್ತೆ. ಇಲ್ಲಿ ಸಮಯದ ಅಂತರ ಇರೋದಿಲ್ಲ. ಅಥವಾ ಅನುಭೋಗಿ ಹತ್ರ ಹಣ ಬಂತಂದರೆ ಆತ ಭಾಳ ದಿನಗಳವರೆಗೆ ಇಟ್ಕೊಂಡು ಕುಂಡ್ರಂಗಿಲ್ಲ. ಅದನ್ನು ಮತ್ತೇನು ಮಾಡ್ತಾನೆ, ಅನುಭೋಗ ಮಾಡ್ತಾನೆ, ಮತ್ತು ಅದರಲ್ಲಿ ಉಳಿತಾಯ ಮಾಡ್ತಾನೆ. ಇದರಿಂದ ಮತ್ತೆ ಹೂಡಿಕೆ ವಾಪಸ್ಸಾಗತ್ತೆ. ಸೊ ಈ ರೀತಿಯಾಗಿ ಇದೇನಾಗತ್ತೆ ಅಂದರೆ ಕಂಟಿನ್ಯೂ ಆಗಿರುತ್ತೆ, ಅಲ್ಲಿ ಯಾವುದೇ ರೀತಿಯಾದ ವಿಳಂಬ ಇರುವುದಿಲ್ಲ ಅಂಥೇಳಿ ಈ ಹೂಡಿಕೆಯ ಗುಣಕ ಅಥವಾ ಈ ಕೇನ್ಸ್ ಅವರು ಹೇಳಿರುವಂತಹ ಗುಣಕದ ಕಾರ್ಯ ಇದೆಯಲ್ಲ, ಸೊ ಅದು ಹೇಳುತ್ತೆ. ಆದರೆ ಇಲ್ಲಿ ವಾಸ್ತವದಲ್ಲಿ ಏನಿದೆ ಅಂತಂದ್ರೆ ಇದು ಅವಾಸ್ತವಿಕವಾದದ್ದು ಅಂತ ಹೇಳ್ತೀನಿ. ಅವಾಸ್ತವಿಕವಾದದ್ದು ಅಂದರೆ ಇದು ವಾಸ್ತವ ಅಲ್ಲ ಅಂತ ಹೇಳ್ತಾರೆ, ಕೆಲವು ಟೀಕೆ ಮಾಡ್ತಾರೆ. ಅವಾಗ ಹೇಳ್ತಾರೆ ಈ ಮೂಲಕ ಅವಧಿ ಗುಣಕವನ್ನು ಪರಿಚಯ ಮಾಡಲಾಗಿದೆ. ಇದರ ಪ್ರಕಾರ ಹೊಸ ಹೂಡಿಕೆಯು ಅನುಭೋಗ, ಉಳಿತಾಯ, ಮರುಹೂಡಿಕೆ ಮತ್ತು ಆದಾಯ ಬದಲಾಗಬೇಕಾದರೆ ಸಮಯ ಬೇಕಾಗುತ್ತದೆ. ಇಷ್ಟೇ, ಮತ್ತೇನಿಲ್ಲ. ಚೇಂಜಸ್ ಇರೋದೇನಿಲ್ಲಿ, ಸಮಯ ಬೇಕಾಗತ್ತೆ. ನಾವು ಒಮ್ಮೆ ಹೂಡಿಕೆ ಮಾಡಿವಂತಂದಮೇಲೆ ಅದು ಮತ್ತೆ ಮರು ಹೂಡಿಕೆ ಆಗಬೇಕು, ಅದರಿಂದ ಮತ್ತೆ ಏನು ಅನುಭೋಗ ಆಗಬೇಕು, ಸೊ ಅದರಿಂದ ಮತ್ತೆ ಉಳಿತಾಯ ಆಗಬೇಕು, ಆಮೇಲೆ ಮತ್ತೆ ಮರು ಹೂಡಿಕೆ ಆಗಬೇಕು, ಹೀಗೆಲ್ಲ ಒಂದು ಪ್ರೋಸೆಸ್ ಇರುತ್ತೆ. ಸೊ ಅದು ಟೈಮ್ ತೆಗೆದುಕೊಳ್ಳುತ್ತೆ, ಅದು ದೀರ್ಘಾವಧಿಯಲ್ಲಿ ಸಂಭವಿಸುತ್ತೆ ಅಂಥೇಳಿ ಈ ಕ್ರಿಯಾತ್ಮಕ ಅಥವಾ ಅವಧಿ ಗುಣಕ, ದ ಡೈನಾಮಿಕ್ ಆರ್ ಪೀರಿಯಡ್ ಮಲ್ಟಿಫೈರ್ ಅಂತ ಕರಿತೀವಲ್ಲ, ಸೊ ಇದ್ರ ಬಗ್ಗೆ ಕ್ವಶನ್ ಕೇಳ್ತಿರ್ತಾರೆ ನೋಡಿ. ಭಾಳ ಸಿಂಪಲ್ ಇದೆ ಇದು. ಕ್ರಿಯಾತ್ಮಕ ಗುಣಕದ ಪ್ರಕಾರ ಏನನ್ನು ಹೇಳಲಾಗತ್ತೆ ಅಂತಂದ್ರೆ ಏನೂ ಇಲ್ಲ. ಇಲ್ಲಿ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಸಮಯ ಯಾವುದಕ್ಕೆ ಸಮಯ ಬೇಕಾಗತ್ತಂದ್ರೆ ಹೊಸ ಹೂಡಿಕೆ ಆತಂದ್ರೆ ಅದು ಅನುಭೋಗಕ್ಕೆ ಬರಬೇಕು, ಉಳಿತಾಯ ಆಗಬೇಕು, ನೆಕ್ಸ್ಟ್ ಮರು ಹೂಡಿಕೆ ಮಾಡಬೇಕು, ಆಮೇಲೆ ಅದರದ್ದು ಆದಾಯ ಉದ್ಭವ ಆಗಬೇಕು. ಸೊ ಇದಕ್ಕೆ ಬಹಳ ಟೈಮನ್ನು ತೆಗೆದುಕೊಳ್ಳುತ್ತೆ ಅನ್ನೋದೇ ಈ ಕ್ರಿಯಾತ್ಮಕ ಅಥವಾ ಅವಧಿ ಗುಣಕ. ಹಾಗಾದರೆ ಕಂಪ್ಲೀಟಾಗಿ ಸ್ವಲ್ಪ ಇದ್ರ ಬಗ್ಗೆ ಕ್ಲಿಯರಾಗಿ ನಾವು ನೋಡ್ಕೊಂಡು ಬಿಟ್ಟರೆ ಏನು ಹೇಳುತ್ತೆ ಗುಣಕ ಅಂತಂದ್ರೆ, ಯಾವುದೇ ವಿಷಯ ಇರಲಿ, ಈಗ ನಾವು ಡಿಸ್ಕಷನ್ ಮಾಡಿದ್ದು ಯಾವುದು, ಹೂಡಿಕೆ ಅಂದರೆ ಹಣ ತೊಡಗಿಸೋದು ಅಂತ ಅರ್ಥ. ಓಕೆನಾ? ಇದು ಕೇವಲ ಆರ್ಥಿಕತೆಗೆ ಒಟ್ಟಾರೆ ಹೇಳುವಂಥದ್ದು. ಇದು ಒಟ್ಟಾರೆಯಾಗಿ ಆರ್ಥಿಕತೆಯಲ್ಲಿ ಹಣವನ್ನು ನಾವು ತೊಡಗಿಸಿದ್ರೆ ಅದು ನೆಕ್ಸ್ಟ್ ಏನಾಗುತ್ತೆ, ಎಷ್ಟು ಆದಾಯವನ್ನು ಗಳಿಸುತ್ತೆ ಅಂತ ಹೇಳುತ್ತೆ. ಇದರ ಇನ್ನೊಂದು ಪಾಯಿಂಟ್ನ ಹೈಲೈಟ್ ಮಾಡಬೇಕಾಗಿತ್ತು. ಗುಣಕದ ಮೌಲ್ಯ ಯಾವಾಗಲೂ 1ಕ್ಕಿಂತ ಹೆಚ್ಚಿರುತ್ತೆ. ಇದನ್ನು ಕ್ವಶನ್ ಕೇಳ್ತಾರೆ ಭಾಳ ಕಡೆ. 1ಕ್ಕಿಂತ ಕಡಿಮೆ ಇರೋದಿಲ್ಲ. ಗುಣಕದ ಒಂದು ಮೌಲ್ಯ ಯಾವಾಗಲೂ 1ಕ್ಕಿಂತ ಕಡಿಮೆ ಇರೋದಿಲ್ಲ, 1ಕ್ಕಿಂತ ಹೆಚ್ಚಿರುತ್ತೆ. ಆದರೆ MPC ಮೌಲ್ಯ, MPC ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಇದನ್ನು. MPC ಮೌಲ್ಯ ಏನಾಗಿರುತ್ತೆ, 0ದಿಂದ 1 ಇರುತ್ತೆ. MPC ಮೌಲ್ಯ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸಂಪ್ಷನ್ ಅಂತ ಹೇಳಿ, ಇದು ಅದಕ್ಕಿಂತ ಕಡಿಮೆ ಅಂದರೆ 0ಕ್ಕಿಂತ ಹೆಚ್ಚಿರುತ್ತೆ, 1ಕ್ಕಿಂತ ಕಡಿಮೆ ಇರುತ್ತೆ. ಇದನ್ನು ಕೂಡ ಕ್ವಶನ್ ಕೇಳ್ತಿರ್ತಾರೆ ನೋಡಿ. MPCಯ ಮೌಲ್ಯ ಎಷ್ಟಿರುತ್ತೆ, ಕೆಳಗಡೆ ಆಪ್ಷನ್ ಹೀಗೆ ಕೊಡ್ತಾರೆ, 0ರಿಂದ 1, 1ರಿಂದ 2, ಅಥವಾ 2ಕ್ಕಿಂತ ಹೆಚ್ಚು, 3ರಿಂದ 4, ಹೀಗೆಲ್ಲ ಕೊಡ್ತಾರೆ. ಸೊ ನಮಗೆ ಕನ್ಫ್ಯೂಷನ್ ಆಗ್ತಿರುತ್ತೆ. ಸೊ ಹಾಗಾಗಿ MPC ಮೌಲ್ಯ ಯಾವಾಗಲೂ 0ದಿಂದ 1 ಇರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಹಾಗಂತಂದ್ರೆ ಈಗ ನಮ್ಗೆ ಕ್ಲಿಯರ್ ಆಯಿತು ಗುಣಕದ ಕಾರ್ಯದಲ್ಲಿ ಈ ಒಂದು ಸಮಯದ ಬಗ್ಗೆ
ನಾವು ಏನು ಮಾಡಬೇಕಾಗತ್ತಂದ್ರೆ ಪರಿಗಣಿಸಿದಾಗ ಹೆಚ್ಚು ಸಮಯ ಬೇಕಾಗತ್ತೆ ಅನ್ನೋದೇ ಈ ಕ್ರಿಯಾತ್ಮಕ ಅಥವಾ ಅವಧಿ ಗುಣಕದ ಒಂದು ವಿಷಯ ವಸ್ತು ಅಂತ ನಾವು ಹೇಳ್ಬೋದು. ಓಕೆನಾ. ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಗುಣಕಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಪರಿಕಲ್ಪನೆಗಳಿದಾವೆ ಇದಕ್ಕೆ ರಿಲೇಟೆಡ್ ಅಂತಂದ್ರೆ, ಈಗ ನಾವು ಹೊಸದಾಗಿ ಹೂಡಿಕೆ ಮಾಡಿದ್ವಿ, ಹಾಗಾಗಿ ಭವಿಷ್ಯದಲ್ಲಿ ಎಷ್ಟು ಆದಾಯ ಸೃಷ್ಟಿಯಾಗುತ್ತೆ ಅನ್ನೋದು ಒಂದು ಕಡೆ ಆತಂದ್ರೆ, ಇದನ್ನು ಸ್ಪೆಸಿಫಿಕ್ ಆಗಿ ನಾವು ಅಪ್ಲೈ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಈಗ ನಾವು ನೆಕ್ಸ್ಟ್ ನೋಡೋಣ. ಇಲ್ಲಿ ಒಂದು ಹೊಸ ಟಾಪಿಕ್ ಅಂತ ಏನಲ್ಲ, ಇದು ಗುಣಕಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪರಿಕಲ್ಪನೆಗಳು ಅಂತ ಹೇಳ್ಬೋದು. ನಾವು ಕ್ವಶನನ್ನು ಹಿಂತಲ್ಲಿ ಹೈಲೈಟ್ ಮಾಡುವಂಥ ಕ್ವಶನ್ ಏನಿರುತ್ತೆ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದರೆ ಭಾಳ ಸೂಕ್ಷ್ಮವಾಗಿಯೇ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಹಾಗಾದ್ರೆ ಇಲ್ಲಿ ಉದ್ಯೋಗ ಗುಣಕ ಅಂತೇಳಿ ಒಂದು ಪಾಯಿಂಟ್ ಬರುತ್ತೆ ನೋಡಿ. ಈಗಾಗಲೇ ನಾವು ಹೂಡಿಕೆ ಗುಣಕನ ಕಲ್ತೀವಿ. ಸೊ ಅಲ್ಲಿ ಇರುವಂಥದ್ದು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಉದ್ಯೋಗ ಗುಣಕ ಅಂತಂದಂಗೆ. ಸೊ ಉದ್ಯೋಗ ಗುಣಕ ಅಂದರೆ ಏನು, ಇದನ್ನು ಯಾರು ಹೇಳ್ತಾರೆ ಅಂತಂದ್ರೆ RF ಖಾನ್ ಅವರೇ ಹೇಳ್ತಾರೆ. ನಾವು ಫಸ್ಟ್ ಗುಣಕದ ಬಗ್ಗೆ ಸ್ಟಾರ್ಟ್ ಮಾಡಿದ್ವಲ್ಲ ಲಾಸ್ಟ್ ಕ್ಲಾಸಲ್ಲಿ ಸ್ಟಾರ್ಟಿಂಗೇ ಹೇಳಿದ್ದೀನಿ ನಾನು. RF ಖಾನ್ ಅವರ ಗುಣಕವನ್ನು ಏನು ಕರಿತೀವಿ ಅಂದ್ರೆ ಉದ್ಯೋಗ ಗುಣಕ ಅಂತ ಕರಿತೀವಿ ಅಂಥೇಳಿ ನಾವು ಲಾಸ್ಟ್ ಹೇಳಿದ್ವಿ. ಅದಾದಮೇಲೆ ಈ ಕೇನ್ಸ್ ಅವರು ಅದನ್ನು ಹೆಚ್ಚು ಬೆಳೆಸ್ತಾರೆ, ಹಾಗಾಗಿ ಅದಕ್ಕೆ ಹೂಡಿಕೆ ಗುಣಕ ಅಂತ ಕರಿತೀವಿ. ಓಕೆನಾ. ಹೂಡಿಕೆ ಗುಣಕ ಮತ್ತು ಉದ್ಯೋಗ ಗುಣಕಕ್ಕೆ ಡಿಫ್ರೆನ್ಸ್ ಇರುವಂಥದ್ದು. ಇದನ್ನು ಯಾರು ಹೇಳಿದರು ಅನ್ನೋದು ನಮ್ಗೆ ಕ್ಲಿಯರ್ ಇರಬೇಕು. ಹಾಗಾದ್ರೆ ಇದರ ಅರ್ಥ ಏನು ಅಂತಂದ್ರೆ, ಪ್ರಾಥಮಿಕ ಉದ್ಯೋಗ ಮತ್ತು ಉದ್ಯೋಗದಲ್ಲಿನ ಹೆಚ್ಚಳ, ಪ್ರಾಥಮಿಕ ಉದ್ಯೋಗ ಮತ್ತು ಉದ್ಯೋಗದಲ್ಲಿನ ಹೆಚ್ಚಳ ನಡುವಿನ ಪ್ರಮಾಣವನ್ನು ಪರಿಚಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನೇ ಈ ಒಂದು ಸೂತ್ರದ ಮೂಲಕ ನಾವು ಕಂಡುಹಿಡಿತೀವಿ. ಹಾಗಾದರೆ ಈ ಸೂತ್ರದಲ್ಲಿ ಏನಾಗಿದೆ ಅಂತಂದ್ರೆ, ಡೆಲ್ಟಾ ಎನ್ ಅನ್ನೋದು ಏನು ಹೇಳಿಕೊಡುತ್ತಂತಂದ್ರೆ, ಈ ಉದ್ಯೋಗ ಮಟ್ಟದಲ್ಲಿ ಎಷ್ಟು ಹೆಚ್ಚಳ ಆಗಿದೆ, ಟೋಟಲ್ ಆಗಿ ಉದ್ಯೋಗ ಮಟ್ಟದಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದು ತೋರಿಸುತ್ತೆ. ಹಾಗೆ ಈ ಡೆಲ್ಟಾ N1 ಅಂತಿದೆ ನೋಡಿ. ಸೊ ಇದೇನು ಹೇಳುತ್ತಂತಂದ್ರೆ ಪ್ರಾಥಮಿಕ ಉದ್ಯೋಗ ಮಟ್ಟದಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅಂತ ತೋರಿಸ್ಕೊಡುತ್ತೆ. ಹಾಗಾದರೆ ನಾವು ಉದಾಹರಣೆಗೆ ಹೇಳ್ಬೋದು, ಪ್ರಾಥಮಿಕ ಉದ್ಯೋಗ ಮಟ್ಟದಲ್ಲಿ ಈಗ ಹೆಚ್ಚಳ ಆಗಿದ್ದು ಎಷ್ಟು ಅಂತಂದ್ರೆ 1000 ಉದ್ಯೋಗಿಗಳಿಗೆ ಕೆಲಸವನ್ನು ಕೊಡಲಾಗಿದೆ. ಓಕೆನಾ. ಹಾಗಾತಂದ್ರೆ ಈ ಒಟ್ಟಾರೆ ಉದ್ಯೋಗದಲ್ಲಿ ಅಂದ್ರೆ ಈ ಸೆಕೆಂಡರಿ ಅಥವಾ ದ್ವಿತೀಯ ವಲಯಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ಮಟ್ಟದಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅಂತಂದ್ರೆ 2000 ಹೆಚ್ಚಳ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆನಾ. 2000 ಹೆಚ್ಚಳ ಆಗಿದೆ. ಹಾಗಾಗಿ ಇವೆರಡನ್ನೂ ಕೂಡಿಸಿದರೆ ಎಷ್ಟಾಗತ್ತೆ, 3000 ಉದ್ಯೋಗಿಗಳನ್ನು ನಾವು ಏನು ಮಾಡೋಂಗಾಯ್ತು, ಕೊಟ್ಟಂಗಾಯಿತು. ಇದಕ್ಕೆ ನಾವು ಏನು ಕರಿಬೇಕಂತಂದ್ರೆ ಒಟ್ಟು ಉದ್ಯೋಗದಲ್ಲಿನ ಹೆಚ್ಚಳ ಅಂತ ಕರಿಬೇಕು. 3000 ಉದ್ಯೋಗಗಳನ್ನ ಕೊಡಲಾಗಿತ್ತೀಗ, ಹಾಗಾಗಿ ಇದಕ್ಕೇನು ಕರಿಬೇಕು, ಉದ್ಯೋಗದಲ್ಲಿನ ಹೆಚ್ಚಳ ಡೆಲ್ಟಾ ಎನ್ ಅಂತೇಳಿ. ಹಾಗಾದರೆ ಪ್ರಾಥಮಿಕ ಉದ್ಯೋಗ ಎಷ್ಟಾಗಿತ್ತು, ಪ್ರಾಥಮಿಕ ಉದ್ಯೋಗ 1000 ಆಗಿತ್ತು. ಹಾಗಾದ್ರೆ ಹೆಂಗೆ ಡಿವೈಡ್ ಮಾಡ್ಬೋದು ಅಂತಂದ್ರೆ 3000 ಅಂದರೆ 3000 ಡೆಲ್ಟಾ ಎನ್ ಅಂದರೆ 3000 ಡಿವೈಡೆಡ್ ಬೈ ಪ್ರಾಥಮಿಕ ಎಷ್ಟಾಗಿತ್ತು 1000. ಹಾಗಾದ್ರೆ ಡಿವೈಡ್ ಮಾಡಿದಾಗ ಗುಣಕ ಎಷ್ಟಾಗುತ್ತೆ, 3 ಆಗುತ್ತೆ. ಓಕೆನಾ. ಈ 3 ಅನ್ನೋದಕ್ಕೆ ನಾವು ಏನು ಕರಿಬೇಕಂದ್ರೆ ಉದ್ಯೋಗದ ಗುಣಕ ಮೌಲ್ಯ ಅಂತ ನಾವು ಕರಿಬೋದು. ಅಂದರೆ ಇಷ್ಟ ಮ್ಯಾಟ್ರ್ ಇರುವಂಥದ್ದು. ಓಕೆನಾ. ಇದನ್ನು ಹೆಂಗೆ ಕಂಡುಹಿಡಬೇಕು ಅಂತ ಕೇಳ್ತಿರ್ತಾರೆ. ಈ ಸೂತ್ರ ನೆನಪಿರ್ಬೇಕು ನಮಗೆ. ಓಕೆನಾ. ಈ ಸೂತ್ರ ನೆನಪಿತ್ತಂದರೆ ಇದನ್ನು ನಾವು ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಮ್ಯಾಟ್ರ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಸಾಕು. ಇಲ್ಲಿ ನೆಕ್ಸ್ಟ್ ಇರುವಂಥ 2ನೇ ಪಾಯಿಂಟ್ ಏನು ಹೇಳುತ್ತೆ ಅಂತಂದ್ರೆ ವಿದೇಶಿ ವ್ಯಾಪಾರದ ಗುಣಕ ಅಂತೇಳಿ. ಅಂದರೆ ಗುಣಕ ಮಲ್ಟಿಪ್ಲೈಯರ್ ಅನ್ನೋದನ್ನು ಎಲ್ಲ ಕಡೆಯೂ ಅಪ್ಲೈ ಮಾಡ್ತೀವಿ ಸಾಮಾನ್ಯವಾಗಿ. ಅದರಲ್ಲಿ ಸೆಕೆಂಡ್ ಪಾಯಿಂಟ್ ಹೈಲೈಟ್ ಆಗೋದು ಏನು ಅಂತಂದ್ರೆ ವಿದೇಶಿ ವ್ಯಾಪಾರದ ಬಗ್ಗೆ ಇರುವಂಥದ್ದು. ಅಂದರೆ ನಾವು ವಿದೇಶಗಳಿಗೆ ಮಾಡುವಂತಹ ರಫ್ತುಗಳ ಪ್ರಮಾಣ ಮತ್ತು ಅವುಗಳಿಂದ ಪಡೆಯಲಾದಂಥ ಆದಾಯದ ಪ್ರಮಾಣದ ನಡುವಿನ ಅನುಪಾತಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಈ ವಿದೇಶಿ ವ್ಯಾಪಾರ ಗುಣಕ ಅಂತ ಕರಿತೀವಿ. ಹಾಗಾದ್ರೆ ಈಗ ಸದ್ಯಕ್ಕೆ ಎಷ್ಟಾಗಿದೆ ಅಂತಂದ್ರೆ ಈ ಗುಣಕ ಅಂಥೇಳಿ ನಾವು ಕಂಡು ಹಿಡಿಯೋದಾತಂದ್ರೆ ಈಗೇನು ಮಾಡ್ತೀವಿ, ಸದ್ಯಕ್ಕೆ ರಫ್ತು ಮಾಡಿರುವಂತಹ ಪ್ರಮಾಣ ಅಂದರೆ ರಫ್ತು ಮಾಡಿರುವಂತಹ ಪ್ರಮಾಣ ಎಷ್ಟಿದೆ ಅಂದ್ರೆ 100 ಅಥವಾ 10 ಕೋಟಿಗೆ ಸಮ ಇದೆ. ಓಕೆನಾ. ಹಾಗಾದರೆ ಅದರಿಂದ ಬಂದಂಥ ಆದಾಯಕ್ಕೆ ನಾವು ಕಂಪ್ಯಾರಿಸನ್ ಮಾಡಿದರೆ ಎಷ್ಟಾಗಿದೆ ಅಂದರೆ ಹೆಚ್ಚುವರಿ ಆದಾಯ ಎಷ್ಟಾಗಿದೆ, 40 ಕೋಟಿ ಆಗಿದೆ. ಹಾಗಾದ್ರೆ ಇಲ್ಲಿ ಗುಣಕ ಎಷ್ಟಾಗತ್ತಂತಂದ್ರೆ
4 ಆಗುತ್ತೆ. ಓಕೆನಾ. ಈ 4ಕ್ಕೆ ನಾವು ಏನು ಕರಿತೀವಿ, ವಿದೇಶಿ ವ್ಯಾಪಾರ ಗುಣಕ. ಇದು ಕೂಡ ವಿದೇಶಿ ವ್ಯಾಪಾರಕ್ಕೆ ನಾವು ಕಂಪ್ಯಾರಿಸನ್ ಮಾಡಿದರೆ ಇದು ಕೂಡ ನಮಗೆ ಅವಶ್ಯಕ ಕೂಡ ಹೌದು. ಈ ಗುಣಕದ ಮೌಲ್ಯದಿಂದ ನಮಗೆ ಏನು ಕ್ಲಿಯರ್ ಆಗುತ್ತೆ ಅಂದರೆ, ಒಂದು ವೇಳೆ ಗುಣಕದ ಮೌಲ್ಯ 5 ಅಂತ ಹೆಚ್ಚಾಯ್ತಂದರೆ ಇದರ ಅರ್ಥ ಏನು, ಮತ್ತು 3ಕ್ಕೆ ಕಡಿಮೆ ಆದರೆ ಏನು ಅರ್ಥ ಆಗುತ್ತೆ. ಇದು ನಮಗೇನಾಗುತ್ತೆ ಅಂತಂದರೆ, ವಿದೇಶಿ ವ್ಯಾಪಾರದಿಂದ ನಮಗಾಗುವಂಥ ಲಾಭ ಮತ್ತು ನಷ್ಟ, ಅನುಕೂಲ ಮತ್ತು ಅನಾನುಕೂಲತೆಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ವಿದೇಶಿ ಪಾವತಿ ಸಿಲುಕಿನ ಒಂದು ಸಂದರ್ಭದಲ್ಲಿ ರಫ್ತು ಹೆಚ್ಚಿರಬೇಕು, ಆಮದು ಕಡಿಮೆ ಇರಬೇಕು. ಆವಾಗ ಮಾತ್ರ ನಮಗೆ ಏನಾಗುತ್ತೆ ಅಂದರೆ ಪಾವತಿ ಸಿಲುಕು ನಮ್ಮ ದೇಶಕ್ಕೆ ಅನುಕೂಲ ಅಂತ ಹೇಳ್ತಾ ಇರ್ತೀವಿ. ಸೊ ಹಾಗಂದಮೇಲೆ ಇಲ್ಲಿ ನೋಡಿದರೆ ಏನಾಗುತ್ತೆ ಅಂದರೆ, ನಾವು ಮಾಡಿದ ರಫ್ತು ಪ್ರಮಾಣ 10 ಕೋಟಿ. ಓಕೆನಾ. ಅದನ್ನ ಹೆಚ್ಚುವರಿಯಾಗಿ ನಮಗೆ ಸಿಕ್ಕಂಥ ಆದಾಯ ಏನಾಗಿದೆ, 40 ಕೋಟಿ ರೂಪಾಯಿ ಆಗಿದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, 4 ಅನ್ನೋದು ವಿದೇಶಿ ವ್ಯಾಪಾರ ಗುಣಕ ಅನ್ನೋದು ನಮಗೆ ಸಿಕ್ಕಿದೆ. ಒಂದು ವೇಳೆ ಇದರಲ್ಲಿ ಏನಾದರೂ ವ್ಯತ್ಯಾಸ ಆಗಿ 3 ಅಂತ ಬಂದರೆ ನಮ್ಮ ದೇಶಕ್ಕೆ ಈ ಗುಣಕದ ಮೌಲ್ಯ ಕಡಿಮೆ ಸಿಕ್ಕಿದೆ ಅಂತಂದಮೇಲೆ ಇಲ್ಲಿ ಏನಾಗುತ್ತೆ ಅಂತಾಯಿತು, ನಮಗೆ ಅನಾನುಕೂಲ ಆಗಬಹುದು ಅಂತ ಅರ್ಥ. ಸೊ ಇದನ್ನು ನಾವು ಇಷ್ಟು ಏನು ಮಾಡ್ಬೋದು, ಫಾರ್ಮುಲಾ ಮೂಲಕ ಕಂಡುಹಿಡಿಬೋದು. ಇಲ್ಲಿ ನೆಕ್ಸ್ಟ್ ಇರುವಂಥದ್ದು ಅನುಭೋಗ ಗುಣಕ ಅಂತ ಬರುತ್ತೆ. ಅನುಭೋಗ ಗುಣಕ ಅನ್ನೋದು ಸಾಮಾನ್ಯವಾಗಿ ಇದನ್ನು ಕೃಷಿ ವಲಯಕ್ಕೆ ಸಂಬಂಧಪಟ್ಟಂಗೆ ಹೇಳಲಾಗಿದೆ. ಇದನ್ನು ಹೇಳಿದವರು ಯಾರು ಅನ್ನೋದನ್ನು ಕೂಡ ನಿಮ್ಮ ಕ್ವಶನ್ ಕೇಳ್ಬೋದು, ಹೈಲೈಟ್ ಮಾಡಿ. ಅನುಭೋಗ ಗುಣಕ ಕನ್ಸ್ಯೂಮರ್ ಮಲ್ಟಿಪ್ಲೈಯರ್ ಅಂತ ಕರಿತೀವಿ ಇಂಗ್ಲೀಷ್ ಒಳಗೆ. ಸೊ ಇದನ್ನು CN ವಕೀಲ್ ಮತ್ತು R ಬ್ರಹ್ಮಾನಂದ ಅವರು ಹೇಳಿರುವಂಥದ್ದು. ಇವ್ರು ಏನು ಹೇಳ್ತಾರೆ ಅಂತ ಹೈಲೈಟ್ ಮಾಡ್ತಾರೆ. ಕೃಷಿ ವಲಯದಲ್ಲಿ 25% 80% ಮರೆಮಾಚಿದ ನಿರುದ್ಯೋಗವಿರುತ್ತದೆ. ಕೃಷಿ ವಲಯದಲ್ಲಿ ನಮಗೆ ಗೊತ್ತಿದೆ ಮರೆಮಾಚಿದ ನಿರುದ್ಯೋಗ ಅಂದರೆ ಅರ್ಥ ಏನು, ಪ್ರಚ್ಛನ್ನ ನಿರುದ್ಯೋಗ ಅಂತಲೂ ಕೂಡ ಕರಿತೀವಿ. ಇಟ್ ಮೀನ್ಸ್ ಏನು ಅಂತಂದ್ರೆ, ಮೇಲ್ನೋಟಕ್ಕೆ ಏನು ಕಾಣುತ್ತೆ, ನಮಗೆ ಉದ್ಯೋಗ ಥರನೇ ಕಾಣ್ತಿರ್ತಾರೆ, ಕೆಲಸ ಎಲ್ಲರೂ ಮಾಡ್ತಾ ಇರ್ತಾರೆ. ಮನೆಯಲ್ಲಿರುವಂಥ ಎಲ್ಲ ಅಥವಾ ಕೃಷಿ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಆ ಭೂಮಿಯಲ್ಲಿ ಅವರು ಕೆಲಸ ಮಾಡಿದಾಗ ಬಂದಿರುವಂಥ ಆದಾಯ ಮಾತ್ರ ಏನಾಗುತ್ತೆ, ಆ ಕುಟುಂಬದ ಒಬ್ಬನ ಶ್ರಮಕ್ಕೆ, ಒಬ್ಬ ವ್ಯಕ್ತಿಯ ಶ್ರಮಕ್ಕೆ ಮಾತ್ರ ಸಮ ಆಗ್ತಿರುತ್ತೆ. ಇನ್ನು ಉಳಿದವರು ಏನಾಗುತ್ತಾರೆ, ಅವರಿಗೆ ಆ ಭೂಮಿಯಿಂದ ಬಂದಂಥ ಆದಾಯ ಸಾಕಾಗುವುದಿಲ್ಲ. ಹಾಗಾಗಿ ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ, ಮರೆಮಾಚಿದ ನಿರುದ್ಯೋಗ ಅಂದರೆ ಕಣ್ಣಿಗೆ ಕಾಣಂಗಿಲ್ಲ, ಮೇಲ್ನೋಟಕ್ಕೆ ಎಲ್ಲರೂ ಕೆಲಸ ಮಾಡ್ತಾಯಿದ್ರೆ ಅನಿಸುತ್ತೆ, ಬಟ್ ಒಳಗೆ ನೋಡಿದರೆ ಏನಾಗುತ್ತೆ, ನಿರುದ್ಯೋಗ ಇರುತ್ತೆ ಅನ್ನೋದೇ ಅರ್ಥ. ಹಾಗಂದಮೇಲೆ ಇವರಿಗೆ ಉದ್ಯೋಗ ಒದಗಿಸಿದರೆ ಅನುಭೋಗಿ ಸರಕುಗಳಿಗೆ ಬೇಡಿಕೆ ಹೆಚ್ಚುತ್ತದೆ, ಇದರಿಂದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಸೊ ಇದೇ ಏನಾಗಿದೆ ಅಂತಂದರೆ ವಾಸ್ತವ ಅಂತೂ ಕೂಡ ನಾವು ಹೇಳ್ಬೋದು. ಯಾಕಂದ್ರೆ ಕೃಷಿ ಕುಟುಂಬಗಳಲ್ಲಿ ಹೆಚ್ಚು ಮರೆಮಾಚಿದ ನಿರುದ್ಯೋಗ ಇರೋದ್ರಿಂದ ಅವರಿಗೆ 1 ಎಕರೆ ಭೂಮಿಯನ್ನು ಒಬ್ಬ ವ್ಯಕ್ತಿ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಉಳಿದ 4-5 ಜನ ಕೃಷಿ ಸದಸ್ಯರಿಗೆ ಏನು ಮಾಡ್ಬೋದು, ನಾವು ಬೇರೆ ಉದ್ಯೋಗಗಳನ್ನು ಕೊಟ್ಟರೆ ಅವರಿಗೆ ಹೆಚ್ಚು ಆದಾಯ ಗಳಿಸ್ತಾರೆ, ಇದರಿಂದ ಹೆಚ್ಚು ಅನುಭವ ಮಾಡ್ತಾರೆ. ಇದರಿಂದ ಆರ್ಥಿಕ ಅಭಿವೃದ್ಧಿ ಮತ್ತು ಸರಕುಗಳ ಬೇಡಿಕೆ ಹೆಚ್ಚಾಗುತ್ತೆ. ಇದು ಆರ್ಥಿಕತೆಯ ಒಂದು ಪುನಶ್ಚೇತನಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಇವರ ಒಂದು ವಿಚಾರ. ಇಲ್ಲಿ ನೆಕ್ಸ್ಟ್ ಹೈಲೈಟ್ ಆಗಿರುವಂತಹ ಇನ್ನೊಂದು ಪಾಯಿಂಟ್ ಯಾವುದು ಅಂತಂದ್ರೆ, ಬೆಲೆಯ ಗುಣಕ ಅಂಥೇಳಿ. ಇದಕ್ಕೆ ಪ್ರೈಸ್ ಮಲ್ಟಿಪ್ಲೈಯರ್ ಅಂತ ನಾವು ಕರಿತೀವಿ. ಸೊ ಬೆಲೆಯ ಗುಣಕ ಅಂದರೆ ಮತ್ತೇನೂ ಅಲ್ಲ, ಇಲ್ಲಿ ಸಾರ್ವತ್ರಿಕ ಬೆಲೆಗಳ ಮಟ್ಟದಲ್ಲಿ ಗಣನೀಯ ಹೆಚ್ಚಳವಾಗಿರುವಿಕೆಯನ್ನು ವಿವರಿಸುವ ಗುಣಕಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಬೆಲೆಯ ಗುಣಕ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದು ನಮಗೆ ಗೊತ್ತಾಗುತ್ತೆ, ಯಾಕಂದರೆ ಆರ್ಥಿಕತೆಯಲ್ಲಿ ಬೆಲೆಗಳು ಹೆಚ್ಚಾದವು ಅಂತಂದ್ರೆ ಸಾಮಾನ್ಯವಾಗಿ ಈ ಪೂರ್ಣೋದ್ಯೋಗದ ಮಟ್ಟದಲ್ಲಿ ಈ ಆದಾಯಕ್ಕೆ ಸಂಬಂಧಪಟ್ಟಂತೆ ನಾವು ಹೆಚ್ಚು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಈ ಬೆಲೆನೇ ಏನಾಗುತ್ತೆ ಅಂದರೆ ಪ್ರಮುಖ ಕಾಣಿಸ್ಕೊಳ್ಳುತ್ತೆ. ಬೆಲೆ ಹೆಚ್ಚಾತಂದ್ರೆ ಸಾಮಾನ್ಯವಾಗಿ ನಾವು ಖರೀದಿ ಮಾಡುವ ಅಥವಾ ಅನುಭವಿಸುವ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ಆದಾಯದ ಗುಣಕ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತಲೇ ಅರ್ಥ. ಇದರರ್ಥ ಏನು, ಬೆಲೆ ಹೆಚ್ಚಾತಂದ್ರೆ ಅನುಭವದ ಪ್ರಮಾಣ ಕಡಿಮೆ ಆಗುತ್ತೆ, ಹಾಗಾಗಿ ಆದಾಯದ ಪ್ರಮಾಣ ಕೂಡ ಕಡಿಮೆನೇ ಆಗುತ್ತೆ. ಹೀಗಾಗಿ ಈ ರೀತಿಯಾದ ಪರಿಣಾಮ ಬೀರೋದಕ್ಕೆ ನಾವು ಏನು ಕರಿಬೇಕು, ಬೆಲೆಯ ಗುಣಕ ಅಂತ ಕರಿತೀವಿ. ಭಾಳ ಸಿಂಪಲಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಬೆಲೆಯ ಗುಣಕ ಅಂದ್ರೆ ಮತ್ತೇನೂ ಇಲ್ಲ, ಸಾರ್ವತ್ರಿಕ ಬೆಲೆಯಲ್ಲಿ ಹೆಚ್ಚಳ ಆತಂದರೆ ಅದು ಆರ್ಥಿಕತೆ ಮೇಲೆ ಆಗುವಂಥ ಪರಿಣಾಮವನ್ನು ಸೂಚಿಸುವುದೇ ಬೆಲೆಯ ಗುಣಕ ಅಂಥೇಳಿ. ಇನ್ನೊಂದು ಪಾಯಿಂಟ್ ಹೈಲೈಟ್ ಆಗಿರುವಂಥದ್ದು ಯಾವುದು ಅಂತಂದ್ರೆ, ಈ ಸಮತೋಲನ ಆಯವ್ಯಯ ಗುಣಕ ಅಂತ ಕರಿತೀವಿ. ಓಕೆನಾ. ಹಾಗಂದ್ರೆ ಏನು ಅಂತಂದ್ರೆ, ಮೊದಲು ಸಮತೋಲನ ಆಯವ್ಯಯ ಅಂತಂದ್ರೆ ಅರ್ಥ ಏನು, ಸರ್ಕಾರದ ಒಟ್ಟು ಆದಾಯ ಏನಾಗಿರುತ್ತೆ ಈಕ್ವಲ್ ಟು ಒಟ್ಟು ವೆಚ್ಚಕ್ಕೆ ಸಮ ಆಗಿರುತ್ತೆ.
ಅಂದರೆ ಉದಾಹರಣೆಗೆ 100 ಕೋಟಿ ಆದಾಯ ಸಂಗ್ರಹ ಆಗಿದೆ ಅಂದಮೇಲೆ ಆ 100 ಕೋಟಿ ಆದಾಯವನ್ನು ಏನು ಮಾಡಲಾಗುತ್ತೆ, ಸರ್ಕಾರ ಖರ್ಚು ಮಾಡುತ್ತೆ. ಹಾಗಾಗಿ ಇದಕ್ಕೆ ನಾವೇನು ಕರಿತೀವಿ, ಸಮತೋಲನ ಆಯವ್ಯಯ ಅಂತ ಕರಿತೀವಿ ಅಥವಾ ಸಮತೋಲನ ಮುಂಗಡ ಪತ್ರ ಅಂತ ಕರಿತೀವಿ. ಇನ್ನೊಂದು ರೀತಿಯಲ್ಲಿ ಈ ಕೊರತೆಯ ಮುಂಗಡ ಪತ್ರ ಅಂದರೆ ಮತ್ತೇನೂ ಅಲ್ಲ, ಈ ಆದಾಯಕ್ಕಿಂತ ವೆಚ್ಚ ಹೆಚ್ಚಿರುತ್ತೆ, ಅದಕ್ಕೆ ಕೊರತೆ ಮುಂಗಡ ಅಂತ ಕರಿತೀವಿ. ಇನ್ನು ಹೆಚ್ಚುವರಿ ಮುಂಗಡ ಪತ್ರ ಅಂತ ಕರಿಬೇಕಾದ್ರೆ ಆಯವ್ಯಯ ಅಂದರೆ ಮತ್ತೇನೂ ಅಲ್ಲ, ಮುಂಗಡ ಪತ್ರ ಅಂದಂಗೆ. ಆಯ ಅಂತಂದರೆ ಬರೋದು, ವ್ಯಯ ಅಂತಂದ್ರೆ ಹೋಗೋದು ಅಂತ ಅರ್ಥ. ಹಾಗಾಗಿ ಮುಂಗಡ ಪತ್ರ ಅಂದರೆ ಮುಂದಿನ ವರ್ಷದಲ್ಲಿ, ಬರುವ ವರ್ಷದಲ್ಲಿ ನಾವು ಮಾಡಬಹುದಾದಂಥ ಖರ್ಚು ವೆಚ್ಚಗಳ ಲೆಕ್ಕಪತ್ರಕ್ಕೆ ನಾವೇನು ಕರಿತೀವಿ, ಮುಂಗಡ ಪತ್ರ, ಮುಂದೆ ಬರುವಂತಹ ಒಂದು ಲೆಕ್ಕಾಚಾರ, ಅದಕ್ಕೆ ನಾವು ಮುಂಗಡ ಪತ್ರ ಅಂತ ಹೆಸರು ಕೊಟ್ಟಿದ್ದೀವಿ ಕನ್ನಡ ಒಳಗೆ. ಇನ್ನು ಇಂಗ್ಲೀಷ್ ಒಳಗೆ ಬಜೆಟ್ ಅಂತ ಕರಿತೀವಿ. ಓಕೆನಾ. ವೆಚ್ಚಕ್ಕಿಂತ ಆದಾಯ ಏನಾದರೂ ಹೆಚ್ಚಾತಂದ್ರೆ ಅದಕ್ಕೆ ಹೆಚ್ಚುವರಿ ಅಥವಾ ಮಿಗುತೆ ಮುಂಗಡ ಪತ್ರ ಅಂತ ಕರಿತೀವಿ. ಮಿಗುತೆ ಅಂದರೆ ಮತ್ತೇನೂ ಅಲ್ಲ, ಹೆಚ್ಚಳ ಅಂತ ಅರ್ಥ. ಸೊ ಹಾಗಾಗಿ ಇದನ್ನು ಹೇಳುವಂಥದ್ದು ಏನು ಅಂತಂದ್ರೆ ಸಮತೋಲನ ಆಯವ್ಯಯ. ಓಕೆನಾ. ಹಾಗಾದ್ರೆ ಗುಣಕ ಅಂದರೆ ಏನು? ಎಸ್, ಮತ್ತೇನು ಅಲ್ಲ, ಇಲ್ಲಿ ಕೂಡ ಯಾಕೆ ಗುಣಕ ಅನ್ನೋದು ಅನ್ವಯ ಆಗುತ್ತಂದರೆ ಇಲ್ಲಿ ತಿಳ್ಕೊಂಡ್ಬಿಡಿ, ಈ ಕಡೆ ಒಂದು ಕಡೆ ಹೂಡಿಕೆ ಆಗುತ್ತಂದ್ರೆ ಮತ್ತೊಂದು ಕಡೆ ಆದಾಯ ಸೃಷ್ಟಿ ಆಗುತ್ತೆ, ಅದನ್ನು ಹೇಳೋದೇ ಗುಣಕ, ಮತ್ತೇನೂ ಅಲ್ಲ. ಹಾಗಾದರೆ ಇಲ್ಲಿ ಹೇಳಿರುವಂಥ ಹೈಲೈಟ್ ಏನಿದೆ? ಎಸ್, ಸರ್ಕಾರದ ಆದಾಯವನ್ನು ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರ ಏನು ಮಾಡುತ್ತೆ, ವೆಚ್ಚ ಮಾಡಲಾಗುತ್ತದೆ ಮತ್ತು ಆ ವೆಚ್ಚದ ಆದಾಯವನ್ನು ಇದು ತೆರಿಗೆ ಅಂತಾಗಬೇಕು, ತೆರಿಗೆಯ ಮೂಲಕ ಸಂಗ್ರಹಿಸಲಾಗುತ್ತದೆ. ಇದು ಸಮತೋಲನ ಆಯವ್ಯಯ ಗುಣಕ ಅಂತಲೇ ಹೇಳ್ಬೋದು. ಅಂದ್ರೆ ಆಯವ್ಯಯವನ್ನು ಏನು ಮಾಡಬೇಕಾಗಿದೆ, ನಾವು ಒಂದು ಕಡೆ ವೆಚ್ಚ ಮಾಡಿ ಮತ್ತೊಂದು ಕಡೆ ಮತ್ತೆ ಆದಾಯ ಗಳಿಸಬೇಕಾಗಿದೆ, ಅಂದಾಗ ಮಾತ್ರ ಸಮತೋಲನ ತರಲಿಕ್ಕೆ ಸಾಧ್ಯ ಇದೆ. ಕೇವಲ ವೆಚ್ಚ ಅಷ್ಟ ಮಾಡಿ ತೆರಿಗೆಯನ್ನು ಸಂಗ್ರಹ ಮಾಡಲಿಕ್ಕಂದ್ರೆ ಅದು ಏನಾಗೋದಿಲ್ಲ, ಗುಣಕ ಅಥವಾ ಸಮತೋಲನ ಆಯವ್ಯಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರಲ್ಲಿ ಎಷ್ಟು ಹೆಚ್ಚ ಕಡಿಮೆ ಆಗುತ್ತೆ ಅಂತ ಹೇಳೋದು ಅಥವಾ ತಿಳಿಸೋದು ಯಾವುದು ಅಂತಂದ್ರೆ ಗುಣಕ. ಇದರ ಅರ್ಥ ಏನು? ಈಗ 100 ಕೋಟಿ ವೆಚ್ಚವನ್ನು ಮಾಡಲಾಗಿದೆ ಸರ್ಕಾರ, ಅದರಿಂದ 100 ಕೋಟಿ ವೆಚ್ಚವನ್ನು ಮಾಡಲಾಗಿದೆ, ಅದರಿಂದ ಭವಿಷ್ಯದಲ್ಲಿ ಎಷ್ಟು ತೆರಿಗೆಯನ್ನು ಸಂಗ್ರಹ ಮಾಡುತ್ತೆ ಅಂತ ಹೇಳೋದೇ ಸಮತೋಲನ ಆಯವ್ಯಯ ಗುಣಕ ಅಂತಲೇ ಹೇಳ್ಬೋದು. ಇಷ್ಟೇ ಸಿಂಪಲಾಗಿ ನಾವು ತಿಳ್ಕೊಂಡ್ರು ಸಾಕಿದ್ರ ಬಗ್ಗೆ. ಇಲ್ಲಿ ಒಂದು ಪಾಯಿಂಟ್ ಹೈಲೈಟ್ ಆಗಿದೆ. ಸೊ ಯಾವುದು ಅಂತಂದ್ರೆ ತೆರಿಗೆ ಗುಣಕ ಅಂಥೇಳಿ, ಟ್ಯಾಕ್ಸ್ ಮಲ್ಟಿಪ್ಲೈಯರ್ ಅಂತ ಕರಿಬೋದು ನಾವು. ಹಾಗಾದರೆ ಯಾವ ರೀತಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೋದು ಅಂತಂದ್ರೆ, ಸರ್ಕಾರ ಏನು ಮಾಡುತ್ತೆ, ತೆರಿಗೆಯನ್ನು ಹೆಚ್ಚಿಸಿದಾಗ, ಸರ್ಕಾರ ಒಂದು ವೇಳೆ ತೆರಿಗೆಯನ್ನು ಹೆಚ್ಚು ಮಾಡಿತಂತಂದ್ರೆ ಸಾರ್ವಜನಿಕರ ಬಳಿ ಕಡಿಮೆ ಹಣ ಉಳಿಯುತ್ತದೆ. ಎಸ್, ಸಾರ್ವಜನಿಕರ ಬಳಿ ಕಡಿಮೆ ಹಣ ಉಳಿಯುತ್ತೆ, ಇದರಿಂದ ಅನುಭೋಗ ಕಡಿಮೆಯಾಗುತ್ತದೆ. ಆದಾಯ ಕಡಿಮೆ ಇದ್ದಂದಮೇಲೆ ಕೊಂಡುಕೊಳ್ಳುವ ಶಕ್ತಿನೂ ಕಡಿಮೆ ಆಗುತ್ತೆ, ಹಾಗಾಗಿ ಅನುಭೋಗ ಕೂಡ ಕಡಿಮೆ ಆಗುತ್ತೆ. ಈ ಸಂದರ್ಭದಲ್ಲಿ ನಂತರ ಸರ್ಕಾರ ಏನು ಮಾಡುತ್ತೆ, ವಿಶ್ರಾಂತಿ ವೇತನ ಅಂದರೆ ಗೊತ್ತಾಗುತ್ತೆ ನಮಗೆ, ಈಗ ಪೆನ್ಷನ್, ಓಕೆನಾ, ಪೆನ್ಷನ್ ಮಾಡುವಂಥದ್ದಾಗಿರ್ಬೋದು ಅಥವಾ ಇನ್ನೊಂದು ಕೆಲವೊಂದು ಸವಲತ್ತುಗಳನ್ನು ಕೊಡೋದಾಗಿರ್ಬೋದು, ಓಕೆನಾ, ಅದನ್ನು ಮಾಡುತ್ತೆ. ಮತ್ತು ನಿರುದ್ಯೋಗ ಪತ್ತೆ ಅಲ್ಲ, ಇದು ಭತ್ಯೆ ಅಂತ ಆಗಬೇಕು, ನಿರುದ್ಯೋಗ ಭತ್ಯೆ, ಪತ್ತೆ ಅಂತಲ್ಲ, ಅದು ಭತ್ಯೆ ಮುಂತಾದ ವರ್ಗಾವಣೆ ಪಾವತಿಗಳನ್ನು ಮಾಡುವ ಮೂಲಕ ಜನರ ಆದಾಯವನ್ನು ಹೆಚ್ಚಿಸಲಾಗುತ್ತದೆ. ನೋಡಿ, ಒಂದು ಕಡೆ ಒಂದು ವೇಳೆ ತೆರಿಗೆನ ಹೆಚ್ಚು ಮಾಡ್ತಂದ್ರೆ ಜನ ಕೊಂಡುಕೊಳ್ಳುವಂಥ ಶಕ್ತಿ ಕಡಿಮೆ ಆಗುತ್ತೆ, ಅವಾಗ ಅನುಭವನೂ ಕಡಿಮೆ ಆಗುತ್ತೆ, ಇದರಿಂದ ಆದಾಯ ಕೂಡ ಕಡಿಮೆನೇ ಆಗುತ್ತೆ. ಅದನ್ನು ಹೆಚ್ಚು ಮಾಡ್ಬೇಕಂತ ತಿಳ್ಕೊಂಡು ಸರ್ಕಾರ ಏನು ಮಾಡುತ್ತೆ, ಮತ್ತು ಆ ಒಂದು ನಿರುದ್ಯೋಗ ಭತ್ಯೆ ಆಗಿರ್ಬೋದು, ವೇತನ ಆಗಿರ್ಬೋದು, ವಿಶ್ರಾಂತಿ ವೇತನ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಸೊ ಎಲ್ಲವುಗಳನ್ನು ಕೊಡೋದ್ರಿಂದ ಮತ್ತೆ ಅನುಭೋಗ ಏನಾಗುತ್ತೆ, ಹೆಚ್ಚಾಗುತ್ತೆ. ಯಾಕಂದರೆ ಜನರ ಹತ್ರ ಆದಾಯ ಅಥವಾ ಹಣ ಬರುತ್ತೆ. ಈ ರೀತಿಯಾದ ಒಂದು ತೆರಿಗೆಯ ಪರಿಣಾಮವನ್ನು ಹೇಳಿಕೊಡುವಂಥದ್ದೇ ಯಾವುದು ಅಂತಂದ್ರೆ ತೆರಿಗೆಯ ಗುಣಕ. ಇಷ್ಟು ನಮಗೆ ಗೊತ್ತಿದ್ರೆ ಸಾಕು. ಇನ್ನೊಂದು ಪಾಯಿಂಟಲ್ಲಿ ಹೈಲೈಟ್ ಆಗಿರುವಂಥದ್ದು ಯಾವುದು ಅಂತಂದ್ರೆ ಹಿಮ್ಮುಖ ಗುಣಕ ಅಂಥೇಳಿ, ಓಕೆನಾ. ಈ ಹಿಮ್ಮುಖ ಅಥವಾ ರಿವರ್ಸ್ ಮಲ್ಟಿಪ್ಲೈಯರ್ ಅಂತ ಕರಿತೀವಿ. ಕೆಲವೊಮ್ಮೆ ಈ ಆರ್ಥಿಕತೆ ಅಥವಾ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋ ಸಂದರ್ಭದೊಳಗೆ ನಾವು ಈ ಹೂಡಿಕೆ ಹಿಂತೆಗೆತ ಅಂತ ಕೂಡ ಓದಿರ್ತೀವಿ, ಓಕೆನಾ. ಕೆಲವೊಂದು ಕಡೆ ಓದೇ ಇರ್ತೀವಿ ನಾವು ಹೂಡಿಕೆ ಹಿಂತೆಗೆತ ಅಂಥೇಳಿ. ಇದರ ಅರ್ಥ ಏನು ಅಂತಂದ್ರೆ ಈಗಾಗಲೇ ಸರ್ಕಾರ ಮಾಡಿರುವಂಥ ಹೂಡಿಕೆಯನ್ನು ಹಿಂದೆ ತೆಗೆಯುವುದು ಅಥವಾ ವಾಪಸ್ ತೆಗೆದುಕೊಳ್ಳೋದು, ಪ್ಲಸ್ ಏನು ಮಾಡೋದು ಅಂತಂದ್ರೆ ಇನ್ನು ಮುಂದೆ ಮಾಡಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ದನ್ನು ಕೂಡ ಸ್ಟಾಪ್ ಮಾಡೋದು. ಅದಕ್ಕೇನು ಕರಿತೀವಿ ಅಂದ್ರೆ ಹೂಡಿಕೆ ಹಿಂತೆಗೆತ ಅಂತಲೇ ಕರಿತೀವಿ. ಓಕೆ, ಈಗ
ಆರ್ಥಿಕತೆಯಲ್ಲಿ ಒಂದು ವೇಳೆ ನಾವು ಹೂಡಿಕೆಯನ್ನು ಕುಗ್ಗಿಸಿದರೆ ಅಥವಾ ಕುಗ್ಗಿದರೆ ಅಥವಾ ನಾವು ಕಡಿಮೆನ ಮಾಡಿದೆ ಅಂತ ತಿಳ್ಕೊಳ್ಳಿ, ಸರ್ಕಾರ ಆಯಿತು ಅಥವಾ ಉದ್ಯಮ ಘಟಕಗಳೇ ಆಯಿತು, ಹೂಡಿಕೆ ಮಾಡುವ ಪ್ರಮಾಣವನ್ನು ಕಡಿಮೆ ಮಾಡಿವೆ ಅಂತ ತಿಳ್ಕೊಳ್ಳಿ, ಆವಾಗ ಆದಾಯ ಮತ್ತು ಅನುಭೋಗ ಕೂಡ ಏನಾಗ್ತಾವ, ಕುಗ್ತಾವ ಅಥವಾ ಕಡಿಮೆ ಆಗ್ತಾವ ಅಂತ ಅರ್ಥ. ಇದನ್ನು ಏನು ಕರಿಬೇಕಂದ್ರೆ ಹಿಮ್ಮುಖ ಗುಣಕ ಅಂತ ಕರಿಬೇಕು, ಮತ್ತೇನಿಲ್ಲ. ಹಿಮ್ಮುಖ ಗುಣಕ ಅಂದ್ರೆ ಮತ್ತೇನೂ ಅಲ್ಲ, ಹೂಡಿಕೆ ಕಡಿಮೆ ಮಾಡಿವಂತಂದ್ರೆ ಅನುಭೋಗನೂ ಕಡಿಮೆ ಆಗುತ್ತೆ, ಆದಾಯನೂ ಕಡಿಮೆ ಆಗುತ್ತೆ, ಉತ್ಪಾದನೆ ಕಡಿಮೆ ಆಗುತ್ತೆ. ಹಾಗಾದ್ರೆ ಯಾವುದಾದ್ಮೇಲೆ ಯಾವುದಾಗ್ಬೋದು ಅಂತಂದ್ರೆ ಹೂಡಿಕೆ ಕಡಿಮೆ ಆತಂದ್ರೆ ಉತ್ಪಾದನೆ ಕಡಿಮೆ ಆಗುತ್ತೆ, ಉತ್ಪಾದನೆ ಕಡಿಮೆ ಆತಂದ್ರೆ ಆದಾಯ ಕಡಿಮೆ ಆಗುತ್ತೆ, ಆದಾಯ ಕಡಿಮೆ ಆತಂದ್ರೆ ಅನುಭೋಗ ಕಡಿಮೆ ಆಗುತ್ತೆ. ಹೀಗೆ ಒಂದಕ್ಕೊಂದು ಏನಾಗಿದೆ, ರಿಲೇಟೆಡ್ ಇದೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ಕೊನೆಗೆ ಹಿಮ್ಮುಖ ಸ್ಥಿತಿ ಬಂದುಬಿಡುತ್ತೆ. ಸೊ ಇದಕ್ಕೆ ಏನು ಕರಿತೀವಿ ನಾವು, ಹೂಡಿಕೆಯ ಅಥವಾ ಹಿಮ್ಮುಖ ಗುಣಕ ಅಂತ ನಾವು ಕರಿತೀವಿ. ಓಕೆನಾ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾವು ಏನು ಮಾಡಿವಿ ಅಂತಂದ್ರೆ ಈ ಗುಣಕಕ್ಕೆ ಸಂಬಂಧಪಟ್ಟಂತೆ ಅವಧಿ ಗುಣಕ ಅಥವಾ ಕ್ರಿಯಾತ್ಮಕ ಗುಣಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳೊಂದಿಗೆ ಅದಕ್ಕೆ ರಿಲೇಟೆಡ್ ಇರುವಂತಹ ಗುಣಕಕ್ಕೆ ಸಪೋರ್ಟ್ ಅಥವಾ ಗುಣಕದ ವಿಷಯಗಳನ್ನ ಒಳಗೊಂಡಿರುವಂಥ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಾವೇನು ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ ಮತ್ತು ಅವುಗಳ ಪರಿಣಾಮಗಳ ಬಗ್ಗೆಯೂ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಇರುವಂಥ ಕಾನ್ಸೆಪ್ಟನ್ನು ಡಿಸ್ಕಷನ್ ಮಾಡ್ತೀವಿ.